ಆರೋಗ್ಯ ಸಚಿವರು ಅಂತೂ ಇಂತೂ ಸದನಕ್ಕೆ ಬಂದಿದ್ದಾರೆ. ಮೊನ್ನೆನೂ ಕಾದ್ಕೊಂಡಿದ್ರಿ, ಮೊನ್ನೆನೂ ಬರಲಿಲ್ಲ, ವಿಧಾನ ಪರಿಷತ್ತಲ್ಲಿ ಹೋದ್ರು. ಈಗ ನಿನ್ನೆ ಏನೋ ಹೆಲಿಕಾಪ್ಟರ್ ಕೇಳಿದ್ರೆ ಹೆಲಿಕಾಪ್ಟರ್ ಅಲ್ಲಿ ಇದ್ದಾರೆ ಅಂದ್ರು. ಇವತ್ತು ಲ್ಯಾಂಡ್ ಆಗಿದ್ದಾರೆ. ಇವತ್ತು ಅದೇ ಗದಗ್ಗೆ ಹೆಲಿಕಾಪ್ಟರ್ ಗದಗ್ಗು ಹೇಳಿದ್ರೆ ಇವತ್ತು ಬಂದಿದ್ದಾರೆ. ಪ್ರಮುಖವಾಗಿ ಇವತ್ತು ಆರೋಗ್ಯ ಇಲಾಖೆಯ ಅನಾರೋಗ್ಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು. ಆರೋಗ್ಯ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಅನಾರೋಗ್ಯ, ಅದನ್ನ ತಾವು ಹಿಂದೆ ಆರೋಗ್ಯ ಸಚಿವರಾಗಿದ್ರಿ, ನಾನು ಆರೋಗ್ಯ ಸಚಿವರಾಗಿದ್ರಿ. ಈ ಆರೋಗ್ಯ ಇಲಾಖೆಯನ್ನ ಸರಿ ಮಾಡಿದ್ರೆ ಜನಗಳಿಗೂ ಒಳ್ಳೇದಾಗುತ್ತೆ, ಇಲ್ಲಿರುವಂತ ಎಲ್ಲಾ ಶಾಸಕರು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಘೋಷಣೆಗಳಿಂದ ಏನು ಮೊದಲು ಏನಿದು ಅವ್ರು ನೀವು ಅವಕಾಶ ತಪ್ಪಿಸ್ಬಿಟ್ರೆ ಅದಕ್ಕೆ ಅವರು ಎಲ್ಲಾ ಕಡೆ ಹೋರಾಡ್ತಾರೆ. ಅವರೆಲ್ಲ ಡ್ರೆಸ್ ಮಾಡ್ಕೊಂಡು ನೀಟಾಗಿ ಬಂದಿದ್ರು ಇವತ್ತು. ನೀವು ಬಿಡ್ಲಿಲ್ಲ ಮಾತಾಡ್ಲಿಕ್ಕೆ ಅವರನ್ನು. ನೀವು ಬಿಡ್ಲಿಲ್ಲ, ನಾನಲ್ಲ, ನೀವು ಬಿಡ್ಲಿಲ್ಲ. ಸಲಹೆ ಕೊಟ್ಟದ್ದು ನೀವು. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರ ಮುಂದೆ ಚರ್ಚೆ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈ ಆರೋಗ್ಯ ಇಲಾಖೆಯಿಂದ ಸೈಲೆಂಟ್ ಘೋಷಣೆಗಳಿಂದ ಆರೋಗ್ಯ ಇಲಾಖೆ ಸುಧಾರಣೆ ಆಗಲ್ಲ. ಕೆಲಸ ಮಾಡಿದ್ರೆ, ಭೂಮಿಗಿಳಿದು ಕೆಲಸ ಮಾಡಿದ್ರೆ ಮಂತ್ರಿಗಳು, ಆ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಆರೋಗ್ಯ ಇಲಾಖೆ ಸುಧಾರಿಸಬಹುದು. ಯಾಕಂದ್ರೆ ಆರೋಗ್ಯ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಪ್ರಮುಖವಾದಂಥದ್ದು. ಹೇಗೆ ಹೋಮ್ ಡಿಪಾರ್ಟ್ಮೆಂಟ್ ಇರುತ್ತೋ ಅದೇ ರೀತಿ ಆರೋಗ್ಯ ಮತ್ತು ರೆವಿನ್ಯೂ, ಈ ಮೂರನ್ನು ಕೂಡ ಸರ್ಕಾರಕ್ಕೆ ಒಂದು ಮಾನದಂಡ. ಇವೆಲ್ಲ ಜನ ಈ ಮೂರು ಇಲಾಖೆ ಮೇಲೆನೆ ಜನ ಗುರ್ತು ಮಾಡೋದು. ಯಾಕಂದ್ರೆ ಹೆಚ್ಚು ಜನ ಹೋಗುವಂಥದ್ದು ಪೊಲೀಸು, ಅದು ಬಿಟ್ರೆ ರೆವಿನ್ಯೂ, ಅದು ಬಿಟ್ರೆ ಆರೋಗ್ಯ, ಹೆಚ್ಚು ಜನ ರೀಚ್ ಆಗುವಂಥದ್ದು. ಈ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಆಗಿರ್ತಕ್ಕಂಥ ಅನಾರೋಗ್ಯದ ಪರಿಸ್ಥಿತಿ ಏನಿದೆ, ಇವತ್ತು ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಕಳಪೆ IV ದ್ರಾವಣ ಸರಬರಾಜಿಂದ ಗರ್ಭಿಣಿಯರ ಸಾವಾಯಿತು, ನವಜಾತ ಶಿಶುಗಳ ಸಾಲು ಮರಣ ಮೃದಂಗ ಆಯಿತು, ಔಷಧಿಗಳ ಕೊರತೆ ಅಂತೂ ದಿನನಿತ್ಯ ಮಾಧ್ಯಮಕ್ಕೆ ಅದೊಂದು ಸುದ್ದಿ ಆಗೋಯ್ತು. ಔಷಧಿಗಳ ಕೊರತೆ ಸಾಲು ನಾನು ಹೋಗಿದ್ದೆ, ಭ್ರೂಣ ಹತ್ಯೆಗಳ ಒಂದು ಸ್ಕ್ಯಾನಿಂಗ್ ಎಲ್ಲ ನಾವು ನೋಡಿದಿರಿ. ವೈದ್ಯರ ನೇಮಕಾತಿಯಲ್ಲೂ ಕೂಡ ಸರಿಯಾಗಿ ಆಗಿಲ್ಲ ಅನ್ನೋದು ಬಹಳಷ್ಟು ಜನ, ಅದಕ್ಕೆ ಬರ್ತೀನಿ ನಾನು ವಿಚಾರಕ್ಕೆ.